ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಹೌದು ಪಾಪ. ನಾನು ಹೇಳಿದ್ನಲ್ಲ, ಇಲ್ಲಿ ಏನಾದ್ರೂ ಆ ಕುಟುಂಬ ಬಿಟ್ಟರೆ ಇನ್ನು ಯಾರು ಪ್ರಾಮಾಣಿಕರು ಇಲ್ಲ ಅಂತ ನಾನು ಅವತ್ತೇ ಹೇಳ್ಬಿಟ್ಟಿದ್ದೀನಿ. ಕುಮಾರಸ್ವಾಮಿ ಅವರು ಹೇಳಿದಾಗಲೇ ಹೇಳ್ಬಿಟ್ಟಿದ್ದೀನಿ. ಸೊ ದೇವೇಗೌಡರು ಕುಟುಂಬ ಇದೆಯಲ್ಲ, ಆ ಕುಟುಂಬ ಬಿಟ್ಟರೆ ಬಹುಶಃ ಯಾರು ಇಲ್ಲಿ ಪ್ರಾಮಾಣಿಕರಿಲ್ಲ, ಎಲ್ಲ ಭ್ರಷ್ಟರು ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಬಿ ಜೆ ಪಿಯವ್ರನ್ನ ಒಪ್ತಾರೇನೋ ಅಂತ ಕಾಣುತ್ತೆ, ಈಗ ಕಾಂಗ್ರೆಸ್ದವ್ರು ಮಾತ್ರ ಅಂತ ಹೇಳಿದ್ದಾರೆ. ಸೊ ದೇವೇಗೌಡರಿಗೆ ಒಳ್ಳೆಯದಾಗಲಿ, ಇನ್ನೂ ಒಂದು 16 ವರ್ಷ ಅವರು ಆಯಸ್ಸು ದೇವರು ಕೊಡಲಿ, ಅವ್ರು ಹಿಂಗೆ ನಮ್ಮನ್ನೆಲ್ಲ ಟೀಕೆ ಮಾಡಲಿ. ಸೊ ಜನರ ಆಶೀರ್ವಾದ ನಮಗೆ ಇರಲಿ. ಯಾಕೆ ಅಂದರೆ ಸೊ ನಾವು ಬಿಚ್ಚುತ್ತಾ ಹೋದರೆ, ಮಾತಾಡ್ತಾ ಹೋದರೆ ಭಾಳಷ್ಟಿದೆ ಮಾತನಾಡೋದಕ್ಕೆ. ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಮಾತನಾಡಬಾರ್ದು. ಅದಕ್ಕೋಸ್ಕರ ನಾನು ಮಾತಾಡಲ್ಲ. ಮಾತಾಡಬೇಕು ಅಂದರೆ ನಾನು ಅವ್ರ ಜೊತೆಯಲ್ಲೇ ಇದ್ದು ರಾಜಕಾರಣ ಮಾಡ್ಕೊಂಬಂದಿರೋನು. ಮಾತನಾಡೋಕ್ಕೆ ಬೇಕಾದಷ್ಟು ವಿಚಾರ. ನಾನು ದೇವೇಗೌಡರು ವೈಯಕ್ತಿಕವಾಗಿ ದೇವೇಗೌಡರ ಬಗ್ಗೆ ಮಾತಾಡಲ್ಲ, ಅವ್ರ ಕುಟುಂಬದ ವಿಚಾರ ಇದೆಯಲ್ಲ ಇದನ್ನು ಅವ್ರು ಯಾವಾಗ ನನ್ನ ಜೊತೆಲಿದ್ದಾಗ ಏನು ಹೇಳಿದ್ರು ಅವ್ರ ಮಕ್ಕಳಿಗೆ ಬುದ್ಧಿನ, ಅದೆಲ್ಲ ಇದೆ ನಮ್ಮ ಹತ್ರ. ನಾನು ಚಪ್ಪಲಿ ಹಾಕಿ ಓಡಾಡ್ತಿದ್ದೆ, ಒಂದು ಹವಾಯಿ ಚಪ್ಪಲಿ ಪಂಚೆ ಇದೆ, ನೀವು ಹಂಗೆ ಇದ್ದೀರಪ್ಪ ಅಂತ ಅವ್ರ ಮಕ್ಕಳನ್ನ ಕೇಳ್ತಿದ್ರು ಆ ಥರ. ಬಟ್ ನಾನು ಇಲ್ಲಿ ದೇವೇಗೌಡರನ್ನ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡೋಕ್ಕೆ ರೆಡಿಲ್ಲ. ದೇವೇಗೌಡರು ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರ ಕುಟುಂಬದ ವ್ಯವಸ್ಥೆಯಲ್ಲಿ ಇವತ್ತು ಕಾಂಗ್ರೆಸ್ಸನ್ನು ಟೀಕೆ ಮಾಡೋಣಾಗ ಅಥವಾ ಹಿಂದೆ ಬಿ ಜೆ ಪಿನ ಟೀಕೆ ಮಾಡ್ತಿದ್ರು, ಇವತ್ತು ಅವರ ಕುಟುಂಬದಲ್ಲೂ ಸಹ ಏನು ಎಲ್ಲ ಇರೋರೆಲ್ಲ ಮಕ್ಕಳೆಲ್ಲ MLA, MLC, MP, ರಾಜ್ಯಸಭಾ, ಈಗ ಕೇಂದ್ರದ ಮಂತ್ರಿ ಎಲ್ಲ ಇದ್ದಾರಲ್ಲ, ಹೇಗಿದೆ ಅಂತ ತಿಳ್ಕೊಬೇಕಲ್ಲ ದೇವೇಗೌಡರು ಸಾಹೇಬರು. ಇದು ಭಾಳ ಮಾಡೋಕ್ಕೆ ಹೇಳಿ. ಅಲ್ಲಿ ಆಂಧ್ರದಲ್ಲಿ ಬಿಹಾರಲ್ಲಿ ಮೋದಿ ಕೊಡ್ತಾ ಇರೋದು ಕುಮಾರಸ್ವಾಮಿ ಎಲ್ಲ ನಡ್ರಿ ಇಲ್ಲಿ ಕೊಡೋಕ್ಕೆ ಹೇಳಿ, ಯಾವ್ದಾರು ಒಂದು ಮಾಡಕ್ಕೆ ಹೇಳ್ರಿ. ಬಳಸ್ಕೊಳ್ಳೋದು ಒಂದು ಅವ್ರ ಮನೆ ತಕ್ಕ ಹೋಗಿ ಅರ್ಜಿ ಇಟ್ಕೊಂಡು ನಿಂತ್ಕೋಬೇಕಾ? ನಾನು ಈ ರಾಜ್ಯದ ಜನ MP ಮಾಡಿದ್ದಾರೆ, ಈ ಜಿಲ್ಲೆ ಜನ MP ಮಾಡಿದ್ದಾರೆ. ಈ ನಾನು ಹೇಳಿದೆ ಒಂದು 4-5 ರಸ್ತೆ ಮಾಡಿಸ್ರಿ NH ಅಂತ, ಒಂದು 2-3 ಫ್ಯಾಕ್ಟ್ರಿ ತಂದ್ರಿ ಅಂತಂದೆ. ನಾನು ಅರ್ಜಿ ಇಟ್ಕೊಂಡು ನಿಂತ್ಕೋಬೇಕಾ? ಈ ನಿಮ್ಮ ಮೂಲಕನೇ ರಿಕ್ವೆಸ್ಟ್ ಮಾಡಿಲ್ಲ, ರವಿ ರಿಕ್ವೆಸ್ಟ್ ಮಾಡಿಲ್ಲ. ಸೊ ನಾವು ಹೇಳಿದ್ದೀವಲ್ಲ ನಮ್ಮ ಜಿಲ್ಲೆಗೆ ಏನಾರು ಒಂದು ಮಾಡ್ರಪ್ಪ ಅಂತ, ಇನ್ಯಾವ ಥರ ರಿಕ್ವೆಸ್ಟ್ ಮಾಡ್ಬೇಕು ನಾನು? ಸೊ ಬಳಸ್ಕೊತಾರೆ. ಅವ್ರು ಕೊಟ್ಟಿರೋದು ತೆಲಂಗಾಣಕ್ಕೆ ಒಂದು ಕೊಡೋಕೆ ಹೇಳಿ, ತಮಿಳ್ನಾಡಿಗೆ ಒಂದು ಕೊಡೋಕೆ ಹೇಳಿ, ಕರ್ನಾಟಕಕ್ಕೆ ಒಂದು ಕೊಡೋಕೆ ಹೇಳಿ, ಒಪ್ಕೋತೀವಿ ರೀ. ಪ್ರಧಾನಮಂತ್ರಿ ಇರೋದೇ ಆಂಧ್ರ ಚಂದ್ರಬಾಬು ನಾಯ್ಡು, ಬಿಹಾರ್ ನಿತೀಶ್ ಕುಮಾರಿಂದ. ಅವರಿಬ್ಬರಿಲ್ಲ ಅಂದರೆ ನಾಳೆ ಬೆಳಗ್ಗೆ ಪ್ರಧಾನಮಂತ್ರಿಯವರು ಅಲ್ಲಿರಲ್ಲ ಚೇರಲ್ಲಿ. ಹೀಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.